ದಾವಣಗೆರೆ ಅಭ್ಯರ್ಥಿ ಗುಟ್ಟು ಬಿಟ್ಟು ಕೊಡದ ಕಾಂಗ್ರೆಸ್ ಬಿಜೆಪಿ ಸಮೀಕ್ಷೆ ಆಧರಿಸಿ ಅಭ್ಯರ್ಥಿಗಳಿಗೆ ಮಣೆ ಹಾಕಲಾಗುತ್ತಾ? ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. 4 ಬಾರಿ ಸಂಸದರಾಗಿದ್ದಾರೆ ದಾವಣಗೆರೆಯಲ್ಲಿ ಜಿಎಂ ಸಿದ್ದೇಶ್ವರ್ ಅವರು. 5ನೇ ಬಾರಿ ನಂಗೆ ಟಿಕೆಟ್ ಸಿಗುತ್ತೆ, ನಾನೇ ಗೆದ್ಕತೀನಿ, ನಾನು ನರೇಂದ್ರ ಮೋದಿ ಅವರು ಒಟ್ಟಿಗೆ ರಿಟೈರ್ಡ್ ಆಯ್ತೀವಿ ರಾಜಕೀಯದಿಂದ ಅನ್ನೋ ಲೆಕ್ಕಾಚಾರ ಜಿಎಂ ಸಿದ್ದೇಶ್ವರ್ ಅವ್ರದ್ದು. ಕೊಟ್ಟವ್ರಿಗೆ ಎಷ್ಟೇ ಅವಕಾಶ ಕೊಡ್ತೀರಾ? ಮೋದಿನೇ ಬ್ಯಾಕಪ್ ರೆಡಿ ಮಾಡ್ಕೊತಾವ್ರೆ ಸೆಂಟ್ರಲ್ ಅಲ್ಲಿ. ದಾವಣಗೆರೆಗೆ ಯಾರು ಮುಂದಿನ ಸಲ ಲೋಕಸಭೆ ಚುನಾವಣೆ ಅಂದಾಗ ಜಿಎಂ ಸಿದ್ದೇಶ್ವರ್ ಅವ್ರನ್ನ ಹುಡಿಕೊಂಡು ತಿರ್ಗಕ್ಕಾಯ್ತದ? ಹೊಸೊಬ್ರಿಗೆ ಅವಕಾಶ ಕೊಡಿ ಅಂತ ಪಾರ್ಟಿಯಲ್ಲಿರುವ ಒಂದಷ್ಟು ಕಾರ್ಯಕರ್ತರು. ಇದು ಬಿಜೆಪಿ ಲೆಕ್ಕಾಚಾರ. ಆದ್ರೆ ಕಾಂಗ್ರೆಸ್ ಅಲ್ಲಿ After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam scanner books. ಕೂಡ ಅಭ್ಯರ್ಥಿಯ ಕೊರತೆ ಎದ್ದು ಕಾಣ್ತಾ ಇದೆ. ಶಾಮನೂರ್ ಶಿವಶಂಕರಪ್ಪ ಅವ್ರ ಫ್ಯಾಮಿಲಿಗೆ ಸಿಗಬೇಕು ಅಂತ ಒಂದಷ್ಟು ಜನ ಹೇಳ್ತಿದ್ರೆ, ಏನು ಶಾಮನೂರ್ ಶಿವಶಂಕರಪ್ಪ ಅವ್ರ ಫ್ಯಾಮಿಲಿಗೆ ಇಡೀ ದಾವಣಗೆರೆ ಬರ್ದ್ ಕೊಟ್ಬಿಟ್ಟಿದೀವ ಅಂತ ಕಾಂಗ್ರೆಸ್ ಕಾರ್ಯಕರ್ತರು. ಶಾಮನೂರ್ ಶಿವಶಂಕರಪ್ಪನವ್ರ ಶಾಸಕರು, ಅವ್ರ ಮಗ ಎಸ್ ಮಲ್ಲಿಕಾರ್ಜುನ್ ಅವ್ರ ಮನಿಷ್ಟ್ರು, ಇದೀಗ ಅವ್ರ ಪತ್ನಿ ಅಂದ್ರೆ ಶಾಮನೂರ್ ಶಿವಶಂಕರಪ್ಪ ಅವ್ರ ಸೊಸೆ ಡಾಕ್ಟರ್ ಪ್ರಭಾ ಅವ್ರಿಗೆ ಅವಕಾಶವನ್ನ ಕೊಡ್ಬೇಕಾ? ಸಾಕಷ್ಟು ಚರ್ಚೆಗಳು ಒಂದರ ಮೇಲೊಂದರಂತೆ, ಒಬ್ಬರ ಹಿಂದೊಬ್ಬರಂತೆ. ಹೀಗಾಗಿ ದಾವಣಗೆರೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳಲ್ಲಿ ಕೂಡ ಸಾಕಷ್ಟು ಗೊಂದಲಗಳು. ಹಾಗಾದ್ರೆ ಬಿಜೆಪಿ ವಿಚಾರಕ್ಕೆ ಬರೋದಾದ್ರೆ ಸಮೀಕ್ಷೆ ಆಧರಿಸಿ ನಿರ್ಧರಿಸಿ. ಕ್ಷೇತ್ರಾದ್ಯಂತ ಸಮೀಕ್ಷೆ ನಡೆಸಿ ದಾವಣಗೆರೆಯಲ್ಲಿ ಯಾರಿಗೆ ಮತದಾರ ಒಲಿಬಹುದು ಎಂಬ ಟಿಕೆಟ್ ಹಂಚಿಕೆ ಮಾಡಿ ಎಂದು ಪ್ರಮುಖ ಆಕಾಂಕ್ಷಿ ವಿಧಾನಸಭೆ ಚುನಾವಣೆಯಲ್ಲಿ ಹೊನ್ನಾಳಿಯಲ್ಲಿ ಸೋತಂತ ರೇಣುಕಾಚಾರ್ಯ ಅವ್ರು ಹೇಳವ್ರೆ. ಅರೆ ವಿಜಯೇಂದ್ರ ಅವ್ರ ರಾಜ್ಯಾಧ್ಯಕ್ಷರಾದ್ಮೇಲೆ ರೇಣುಕಾಚಾರ್ಯರು ಒಂದಷ್ಟು ಸೈಲೆಂಟ್ ಆಗವ್ರೆ, ಯಾರ ಮೇಲೆ ಅಷ್ಟಾಗಿ ಎಗರಿರ್ತಿಲ್ಲ. ಹೀಗಾಗಿ ಅವರು ಟಿಕೆಟ್ ನ ಪ್ರಮುಖ ಆಕಾಂಕ್ಷಿನ ಅಂತ ಹೇಳಕ್ಕಾಗಲ್ಲ, ಸಿಕ್ಕರು ಸಿಗ್ಬಹುದು. ಇನ್ನು ಜಿಎಂ ಸಿದ್ದೇಶ್ವರ್ ಅವ್ರ ಬದಲಿಗೆ ನನ್ನೇ ಪರಿಗಣಿಸ್ಬೇಕು, ನಾನೇ ಸೂಕ್ತವಾದ ವ್ಯಕ್ತಿ, ನನ್ ಬಿಟ್ಟು ಇನ್ಯಾರಿಗೆ ಕೊಡ್ತೀರಿ ಅಂತ ಹೇಳ್ಕೊಂಡ್ ತಿರುಗ್ತಾವ್ರ ರೇಣುಕಾಚಾರ್ಯಗಳು. ಇನ್ನು ಜಗಳೂರಿನ ಮಾಜಿ ಶಾಸಕ ಗುರುಸಿದ್ದನ್ ಗೌಡ ಅವರ ಪುತ್ರ ಡಾಕ್ಟರ್ ಟಿ.ಜಿ. ರವಿಕುಮಾರ್ ಕೂಡ ನನಗೂ ಟಿಕೆಟ್ ಕೊಡಿ ಅಂತಾರೆ. ಆದ್ರೆ ಸತತ 4 ಬಾರಿ ಗೆದ್ದಿರುವಂತಹ ಜಿಎಂ ಸಿದ್ದೇಶ್ವರ್ ನನ್ನ ಮಗ ಅನಿತ್ ಕುಮಾರ್ ಕೊಡಿ, ಇಲ್ಲ ಅಂದ್ರೆ ನನ್ನ ಸಹೋದರ ಜಿಎಂ ಲಿಂಗರಾಜ್ ಅವರಿಗೆ ಕೊಡಿ ಅನ್ನೋ ಲೆಕ್ಕಾಚಾರಗಳು. ಹೀಗಾಗಿ ದಾವಣಗೆರೆಯಲ್ಲಿ ಯಾರಿಗಪ್ಪ ಬಿಜೆಪಿ ಟಿಕೆಟ್ ಅಂತ ಗುಟ್ಟು ಬಿಟ್ಕೊಡ್ತಾ ಇಲ್ಲ ಪಕ್ಷ ಇನ್ನುವೆ. ಇನ್ನು ಕಾಂಗ್ರೆಸ್ ವಿಚಾರಕ್ಕೆ ಬರೋದಾದ್ರೆ ಶಾಮನೂರ್ ಶಿವಶಂಕರಪ್ಪ ಅವರ ಕುಟುಂಬ ಸದಸ್ಯರು ತಮಗೆ ಟಿಕೆಟ್ ಬೇಕು ಅಂತ. ಹೀಗಾಗಿ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ಕಣಕ್ಕಿಳಿಸುವ ನಿಟ್ಟಿನಲ್ಲಿ ಶಿವಶಂಕರಪ್ಪ ಅವರು ಪ್ಲಾನ್ ಮಾಡೋರು ಅಂತಾರೆ. ಡಾಕ್ಟರ್ ಪ್ರಭಾ ಅವರು ನನಗೆ ಇನ್ನೂ ಕೂಡ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ, ನೋಡೋಣ ಅಂತ. ಇನ್ನೊಂದೆಡೆ ಇನ್ಸೈಟ್ ಐಎಎಸ್ ಸಂಸ್ಥೆಯ ಸಂಸ್ಥಾಪಕ ದಾವಣಗೆರೆ ತಾಲೂಕಿನ ಕಕ್ಕರಗೊಳ್ಳ ಮೂಲಕ ಬಿಜಿ ವಿನಯ್ ಕುಮಾರ್ ಕಾಂಗ್ರೆಸ್ ಟಿಕೆಟ್ ಕೋರಿದ್ದು ಕಳೆದ 1 ವರ್ಷದಿಂದ ಕ್ಷೇತ್ರದಲ್ಲಿ ಕಾಣಿಸ್ಕೊತಾವ್ರೆ. ಹೀಗಾಗಿ ವಿನಯ್ ಕುಮಾರ್ ಹೆಸರು ಕೂಡ ಜೋರ ಕೇಳ ಬರ್ತಾ ಇದೆ. ಒಟ್ನಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳಲ್ಲಿ ಕೂಡ ದಾವಣಗೆರೆ ಟಿಕೆಟ್ ನ ಗುಟ್ಟನ್ನ ಬಿಟ್ಕೊಡಕ್ಕೆ ರೆಡಿ ಇಲ್ಲ ಯಾರು ಕೂಡ. ಹೀಗಾಗಿ ವೀಕ್ಷಕರೇ, ದಾವಣಗೆರೆ ಮತದಾರ ನೀವಾಗಿದ್ದಲ್ಲಿ ನಿಮ್ಮ ಸಂಸದರು ಯಾರಾಗಬೇಕು, ಯಾರಾದ್ರೆ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ? ಹಾಗೇನೆ ದೇಶದ ಪ್ರಧಾನಿ ಯಾರಾಗ್ಬೇಕು? ನರೇಂದ್ರ ಮೋದಿ ಅವರ, ರಾಹುಲ್ ಗಾಂಧಿ ಅವರ, ಮಲ್ಲಿಕಾರ್ಜುನ್ ಖರ್ಗೆ ಅವರ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.